ರಾಹುಲ್ ಅವರೇ, ರಾಹುಲ್ ಅವರೇ, ರಾಹುಲ್ ಅವ್ರು ಎಲ್ಲಿದ್ದಾರೆ? ಶಾಂಭವಿ ಅಮ್ಮವರು ನೋಡ್ಬಿಡ್ತಾರೋ ಏನೋ. ಈಗ ಏನ್ ಮಾಡ್ಲಿ? ಇವ್ರು ಯಾಕೆ ಇಲ್ಲಿಗೆ ಬರ್ತಾ ಇದ್ದಾರೆ? ಇವ್ರೇನಾದ್ರೂ ನನ್ನನ್ನು ಇಲ್ಲಿ ನೋಡಿದ್ರೆ ನನ್ನ ಪ್ಲಾನ್ ಎಲ್ಲ ಹಾಳಾಗಿ ಹೋಗುತ್ತೆ. ಇಲ್ಲಿ ನೋಡು, 417. ಅಮ್ಮ, ಕಾಲಿಂಗ್ ಬೆಲ್ ಯಾರು ಹೊಡಿತಿರೋದು? ಕಾತ್ಯಾಯಿನಿ ಆಂಟಿನ? ಯಾವ ಕಡೆ ಹೋಗ್ಬೇಕೋ ಗೊತ್ತಾಗ್ತಿಲ್ವಲ್ಲ. ಯಾವ ಕಡೆ ಹೋದ್ರೆ ಯಾರು ಕಾಣಿಸ್ತಾರೋ ಏನೋ. ಅಯ್ಯೋ ರಾಹುಲ್ ಅವರೇ, ಇವ್ರು ಯಾಕೆ ನನ್ನ ರೂಮ್ ಕಾಲಿಂಗ್ ಬೆಲ್ ಹೊಡಿತಿದ್ದಾರೆ? ಅಂದ್ರೆ ಇವ್ರು ನನ್ನ ನೋಡ್ಬಿಟ್ರ? ನಾನು ಈ ರೂಮಲ್ಲಿರೋದು ಇವ್ರಿಗೇನಾದ್ರೂ ಗೊತ್ತಾಗಿದ್ಯಾ? ರಾಹುಲ್, ರಾಹುಲ್, ನನ್ನನ್ನು ಕರೀತಿದ್ದಾರೆ ಅಂದ್ರೆ ನಾನು ಇಲ್ಲಿರೋದು ಇವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಈಗ ಡೋರ್ ತೆಗಿದಿದ್ರೆ ಚೆನ್ನಾಗಿರುತ್ತೆ. ರಾಹುಲ್, ರಾಹುಲ್, ಆಂಟಿ, ಆಂಟಿ ನೀವೇನಿಲ್ಲಿ? ನಾವ್ ಯಾರನ್ನು ಮೀಟ್ ಮಾಡೋಣ ಅಂತ ಬಂದ್ವಿ. ನೀನ್ ಇಲ್ಲೇನ್ ಮಾಡ್ತಿದ್ಯಾ ರಾಹುಲ್? ಅದು ನಿನ್ನ ನೋಡಿನೇ ನಾವಿಲ್ಲಿಗೆ ಬಂದಿ ಬಾವಾ. ನಡಿ 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 ನಡಿ, ಒಳಗೆ ನಡಿ. ಅಲ್ಲ, ಹೋಟೆಲ್ ಅಲ್ಲಿ ರೂಮ್ ಯಾಕೆ ತಗೊಂಡಿದ್ಯಾ ರಾಹುಲ್? ಅದು ನನ್ನ ಪ್ರಾಜೆಕ್ಟ್ ಮೀಟಿಂಗ್ ಒಂದಿತ್ತು, ಅದಕ್ಕೋಸ್ಕರ ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಆಹಾ, ಮೀಟಿಂಗ್ಗೆ ರೂಮ್ ತಗೊಳ್ಳೋದಂದ್ರೆ ಏನ್ ಬಾವಾ? ಪ್ರಾಜೆಕ್ಟ್ ಮ್ಯಾನೇಜರು ಬೇರೆ ಊರಿಂದ ಬರ್ತಾ ಇದ್ದಾರೆ, ಅವ್ರಿಗೋಸ್ಕರನೇ ರೂಮ್ ತಗೊಂಡು. ಹೌದಾ? ಒಳ್ಳೆ ಕೆಲಸ ಮಾಡಿದೆ. ಇದೇನಿದು? ಇವ್ರು ಯಾರಿಗೋಸ್ಕರ ಹುಡುಕ್ತಾ ಇದ್ದಾರೆ? ಒಂದು ವೇಳೆ ಸರಸುನೇನಾದ್ರೂ ನೋಡ್ಬಿಟ್ರೆ? ರೂಮ್ ತುಂಬಾ ಚೆನ್ನಾಗಿದೆ ರಾಹುಲ್. ಅವಳು ಬಾತ್ರೂಮ್ ಅಲ್ಲಿ ಇರ್ಬೇಕು ನೋಡು. ರೆಸ್ಟ್ ರೂಮ್ ಯೂಸ್ ಮಾಡ್ಬೋದಾ ಬಾವಾ? ಅದನ್ನೆಲ್ಲ ಕೇಳ್ತಾರೇನೆ, ಹೋಗೋ. ಮೀಟಿಂಗ್ ಎಷ್ಟೊತ್ತಿದೆ ರಾಹುಲ್? ಏನು ಹೇಳಲಿಲ್ಲ ಆಂಟಿ. ಹೌದಪ್ಪ, ಇಬ್ರು ಎಷ್ಟೊತ್ತು ಕಾಲ ಕಳಿಬೇಕು ಅಂತಿದ್ದೀರೋ ಏನೋ. ಇಲ್ಲೂ ಕೂಡ ಇಲ್ಲ. ಛೇ,
ಓಕೆ ರಾಹುಲ್, ನಿಮ್ ಮ್ಯಾನೇಜರ್ ಬರೋ ಟೈಮಲ್ಲಿ ನಾವಿಲ್ಲಿರೋದ್ ಸರಿಯಲ್ಲ, ಹೊರಡ್ತೀವಿ. ಓಕೆ ಬಾಬಾ, ಬಾಯ್. ಬಾಯ್. ಮೀಟಿಂಗ್ ಆದ ತಕ್ಷಣ ಮನೆಗ್ ಬಂದ್ಬಿಡು. ಸರಿ ಆಂಟಿ. ಬಾ. ಬಾತ್ರೂಮ್ನು ಚೆಕ್ ಮಾಡಿದ್ರು ಅಂದ್ರೆ ನನ್ ಜೊತೆ ಸರಸು ಇದ್ದಿದ್ದನ್ನ ನೋಡಿರ್ಬೇಕು. ಅದಕ್ಕೆ ರೂಮಿಗೆ ಬಂದಿದ್ದು ಅನ್ಸತ್ತೆ. ನಾವ್ ನೋಡಿದ್ದು ಆ ಮಂಗಮ್ಮನಲ್ಲ ಅನ್ಸತ್ತೆ ಮಮ್ಮಿ. ಅದೇ ತರ ಡ್ರೆಸ್ ಹಾಕೊಂಡಿರೋ ಬೇರೆ ಹುಡುಗಿನೂ ಆಗಿರ್ಬಹುದಲ್ಲ. 100% ನಾನ್ ನೋಡಿರೋದು ಆ ಮಂಗಮ್ಮನೆ. ಅವಳು ಇಲ್ಲೇ ಎಲ್ಲೋ ಇರ್ಬೇಕು. ಮೇಲ್ ಹೋಗ್ ನೋಡೋಣ ಬಾ. ಅವ್ರು ಇನ್ನೂ ಇಲ್ಲೇ ಇದ್ದಾರಾ, ಹೊರಟೋದ್ರ? ಇವ್ರೇನಾದ್ರೂ ಸರಸು ನೋಡಿದಿದ್ರೆ ನನ್ ಕಥೆ ಮುಗ್ದೋಗ್ತಾ ಇತ್ತು. ಈ ಸರಸು ಎಲ್ಲಿಗೆ ಹೋದ್ಲು? ರಾಹುಲ್ ಅವರೇ, ರಾಹುಲ್ ಅವರೇ, ಸರಸು, ಸರಸು, ಸರ್ಸು, ಸರ್ಸು, ರಾಹುಲ್ ಅವರೇ, ರಾಹುಲ್ ಅವರು ನಾನು ಎಲ್ಲೂ ಕಾಣಿಸ್ತಿಲ್ಲ ಅಂತ ಹೆದರ್ಕೊಂಡಿದಾರೋ ಏನೋ. ನಾನ್ ಹೋಗಿ ಹುಡ್ಕೋಣ ಅಂತಂದ್ರೆ ಶಾಂಭವಿ ಅಮ್ಮವ್ರು ನೋಡ್ಬಿಡ್ತಾರೋ ಏನೋ. ಸ್ವಲ್ಪ ಜಾಗ ಬಿಡಮ್ಮ. ರಾಹುಲ್ ಅವರೇ, ರಾಹುಲ್ ಅವರೇ, ನನ್ ಬಿಟ್ಟು ಎಲ್ಲ ಹೊಟ್ಟೋಗಿದ್ರಿ ನೀವು ರಾಹುಲ್ ಅವರೇ. ನಾನ್ ಎಲ್ಲಿಗೆ ಹೋಗ್ಲಿ? ನೀನ್ ಲಿಫ್ಟ್ ಇಂದ ಹೊರಗಡೆ ಬರ್ಲಿಲ್ವಾ? ನಾನ್ ಬಂದಾಗ ನೀನ್ ನನ್ ಜೊತೆ ಬರ್ಬೇಕು ತಾನೆ? ನಾನ್ ಹೊರಗ್ ಬರಕ್ ಮುಂಚೆನೆ ಆ ರೂಮ್ ಬಾಗ್ಲು ಹಾಕೊಂಡ್ಬಿಡ್ತು. ಸರಸು, ಅದು ರೂಮ್ ಅಲ್ಲ, ಲಿಫ್ಟು. ಸರಿ ಬಾ. ರಾಹುಲ್ ಅವರೇ, ರಾಹುಲ್ ಅವರೇ, ನಿಮ್ ಚಿಕ್ಕಮ್ಮ ನನ್ನನ್ನ ಅವ್ರ ಬಗ್ಗೆ ಈಗ ಮಾತಾಡೋ ಅವಶ್ಯಕತೆ ಇದೆಯಾ? ನನಗದನ್ನ ಕೇಳೋ ಮೂಡಿಲ್ಲ. ನನಗ್ ಟೈಮ್ ಆಗ್ತಾ ಇದೆ, ಬೇಗ ಬಾ ಬಾ.
ಮಮ್ಮಿ ನೀನ್ ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ಯಾ? ಕೇಳಿಸ್ಕೊಳ್ದೆ ಈ ಹೋಟೆಲ್ ಹೆಸರು ನನ್ಗೆ ಹೇಗೆ ಗೊತ್ತಾಗುತ್ತೆ? ರಾಹುಲ್ ಕಾಣಿಸ್ಕೊಂಡ ಆದ್ಮೇಲೆ ನಾನ್ ಕೇಳಿದ್ ಕರೆಕ್ಟೇ ತಾನೆ? ಮಂಗಮ್ಮ ಖಂಡಿತವಾಗ್ಲೂ ಇಲ್ಲೇ ಎಲ್ಲೋ ಇರ್ತಾಳೆ ಅನ್ಸತ್ತೆ. ಸರಿ ನೋಡೋಣ ಬಾ. ನಡಿ. ಹೈ ರಾಹುಲ್ ಅವರೇ, ಬೀಗದ ಕೈ ಇಲ್ದೆ ತೆಗೆದ್ಬಿಟ್ರಿ. ಬೀಗದ ಕೈ ಬೇಡ ಇದಕ್ಕೆ. ಹಾ ಬಾ. ಹೈ, ಆ ಕಾರ್ಡ್ ಹಾಕಿದ ತಕ್ಷಣ ಎಲ್ಲ ಕಡೆ ಲೈಟ್ ಬಂದ್ಬಿಡ್ತಲ್ಲ ರಾಹುಲ್ ಅವರೇ. ರೂಮ್ ತುಂಬಾ ಚೆನ್ನಾಗಿದೆ ರಾಹುಲ್ ಅವರೇ. ನಿಮ್ಮೊಂದು ರೂಮ್ ಅಂದ್ರೆ ಹೀಗೆ ಇರೋದಾ? ನಿನ್ ಡ್ರೆಸ್ ಏನೋ ಸರಿ ಮಾಡ್ಕೋತೀನಿ ಅಂದ್ಯಲ್ಲ, ಮೊದ್ಲ ಆ ಕೆಲಸ ನೋಡು. ರಾಹುಲ್ ಅವರೇ, ನಂಗೆ ಈ ಬಟ್ಟೆ ಏನೋ ಒಂಥರ ಅನ್ನಿಸ್ತಿದೆ. ಹೋಗಿ ನಂಗೊಂದು ಸೀರೆ ತಂದ್ಕೊಡ್ತೀರಾ? ನನಗೆ ಕೆಲಸ ಇಲ್ಲದೆ ಡ್ರೆಸ್ ಹಾಕೊಂಡ್ ಬಾ ಅಂತ ಹೇಳಿದ್ನ. ನನಗೆ ಈ ಡ್ರೆಸ್ಸೇ ಬೇಕು. ನಿಮ್ಗೆ ಈ ಬಟ್ಟೆನೇ ಬೇಕಾ? ಇದೇ ಬೇಕು ಅಂತ ಹೇಳಿದೆ ತಾನೆ. ಹಾಗಾದ್ರೆ ಇರಿ, ಬೇರೆ ಬಟ್ಟೆ ಹಾಕೊಂಡ್ ಬರ್ತೀನಿ. ಏಯ್ 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 ಹುಚ್ಚಿ, ಇದೇ ಡ್ರೆಸ್ ಬೇಕು ಅಂದ್ರೆ ಈ ಡ್ರೆಸ್ ನೀನೇ ಹಾಕೋಬೇಕು ಅಂತ ಅರ್ಥ. ಹಾಗಾದ್ರೆ ಹಿಂದ್ಗಡೆ ಸ್ವಲ್ಪ ಸರಿ ಮಾಡಿ. ಏಯ್, ನನಗೇನ್ ಗೊತ್ತು? ನನ್ನನ್ನ ನಿನ್ ಸರ್ವೆಂಟ್ ಅನ್ಕೊಂಡಿದ್ಯಾ? ಮತ್ತೆ ಹೇಗೆ ರಾಹುಲ್ ಅವರೇ? ಈಗ ನನ್ನ ಏನ್ ಮಾಡು ಅಂತ್ಯಾ? ನೀವು ಸರಿ ಮಾಡ್ದಿದ್ರೆ ನಾನ್ ಬರಲ್ಲ. ಸರಿ ಮಾಡ್ತೀನಿ ಬಿಡು. ಸರಿ ಹೋಯ್ತು. ಈ ಗೆಟಪಲ್ಲಿ ನಿನ್ನ ನೋಡಿದ್ರೆ ಮೀಟಿಂಗಿಗೆ ಬರೋರು ಕೂಡ ನಿನ್ನ ಹಳ್ಳಿ ಹುಡುಗಿ ಅಂತ ಹೇಳೋಕ್ ಸಾಧ್ಯನೇ ಇಲ್ಲ. ಮೀಟಿಂಗ್ ಅಂದ್ರೆ? ಸರ್ಸು, ನನ್ನ ಪ್ರಾಜೆಕ್ಟ್ಗೋಸ್ಕರ ನಿನ್ನ ಹೆಸರಲ್ಲಿದ್ದ ಹೊಲದ ಪೇಪರ್ಸ್ನ ನನಗೆ ಕೊಟ್ಟಿಯಲ್ಲ, ಅವರು ನಿನ್ನ ಸಿಗ್ನೇಚರ್ ಕೂಡ ಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಿನ್ನೂ ಕರ್ಕೊಂಡು ಬಂದೆ. ಮೀಟಿಂಗ್ ಅಂತ ಮುಂಚೆನೆ ಹೇಳಿದ್ರೆ ನಿನ್ ಭಯದಿಂದ ಎಲ್ಲಿ ಬರಲ್ಲ ಅಂತೀಯೋ ಅಂತ ಹೇಳಕ್ ಹೋಗ್ಲಿಲ್ಲ. ಅಂದ್ರೆ ನಿಮ್ ಕೆಲ್ಸ ಆಗ್ಬೇಕು ಅಂತ ನನ್ನ ಕರ್ಕೊಂಡ್ ಬಂದಿದ್ದೀರಾ ಹೊರತು ನನ್ ಮೇಲಿರೋ ಪ್ರೀತಿಯಿಂದ ಕರ್ಕೊಂಡ್ ಬಂದಿಲ್ಲ ಅಂತಾಯ್ತು. ಅವ್ರನ್ನೆಲ್ಲ ಮೀಟ್ ಮಾಡ್ಬೇಕು ಅಂತ ನೀನೇನ್ ಭಯ ಪಟ್ಕೋಬೇಡ. ನಾನಿದ್ದೀನಲ್ಲ, ನಾನ್ ನೋಡ್ಕೋತೀನಿ. ಹಾ, ಮೀಟಿಂಗ್ಗೆ ಬರ್ತಾ ಇದ್ದೀನಿ. ಕಾನ್ಫರೆನ್ಸ್ ರೂಮಲ್ಲಿ ವೆಯ್ಟ್ ಮಾಡ್ತಾ ಇದೀವಿ ಕಣೋ, ಆದಷ್ಟು ಬೇಗ ಬಾ. ನನ್ ಮೇಲಿರೋ ಪ್ರೀತಿಯಿಂದ ನನ್ಗೆ ನೀವ್ ಈ ಬಟ್ಟೆನ ಉಡುಗೊರೆಯಾಗಿ ಕೊಟ್ರಿ ಅನ್ಕೊಂಡೆ. ನನ್ನ ಹೆಂಡತಿಯಾಗಿ ಸ್ವೀಕರಿಸಿದ್ರಿಂದ ನನ್ನ ಹೊರಗಡೆ ಕರ್ಕೊಂಡ್ ಬಂದ್ರಿ ಅಂತ, ಈ ನಿಮ್ ಹೆಂಡತಿನ ಖುಷಿ ಪಡ್ಸೋದಕ್ಕೆ ಈ ಹನಿಮೂನ್ ರೂಮ್ ಕರ್ಕೊಂಡ್ ಬಂದ್ರಿ ಅಂತ ಏನೇನೋ ಊಹೆ ಮಾಡ್ಕೊಂಡ್ಬಿಟ್ಟೆ. ಹೋಗೋಣ ಬಾ.
ಕಾತ್ಯಾಯಿನಿ ಆಂಟಿ ಮ್ಯಾಗಿ ಹೊರಟೋಗಿದ್ದಾರೆ ಅನ್ಸುತ್ತೆ. ಬಾ. ನಾವು ಮದುವೆ ಆದಾಗ್ಲಿಂದ ನಿನ್ನ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗ್ಲಿಲ್ವಲ್ಲ, ಅದಕ್ಕೋಸ್ಕರ ನಿನ್ನ ಹೊರಗಡೆ ಕರ್ಕೊಂಡು ಹೋಗೋಣ ಅನ್ಕೊಂಡೆ. ಮತ್ತೆ ಎಲ್ಲಾದ್ರೂ ತಪ್ಪಿಸ್ಕೊಂಡು ಹೋಗ್ತೇನೋ ಅಂತ ಚಿಕ್ಕ ಭಯದಿಂದ ಹಿಡ್ಕೊಂಡಿದ್ದೀನಿ. ಬಾ. ನಿನ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ವಿ ರಾಹುಲ್. ಅವರೇ ನಮ್ ಸರ್. ಹಾಯ್ ಸರ್. ಹಾಯ್ ರಾಹುಲ್. ಮೈ ವೈಫ್ ಸರ್ಸು. ಹಾಯ್ ಮ್ಯಾಮ್. ಎಲ್ರಿಗೂ ನಮಸ್ಕಾರ. ಪ್ಲೀಸ್ ಬಿ ಸೀಟೆಡ್. ಅವ್ರನ್ನ ಏನೋ ಕೇಳ್ತಿದಾರಲ್ಲ, ಏನಂತ ಹೇಳ್ಬೇಕು? ಅದು ಕೂತ್ಕೊಳ್ಳಕ್ ಹೇಳ್ತಿದ್ದಾರೆ, ಕೂತ್ಕೊ. Before confirmation, we want to see all the documents once again. ಯಾ ಶ್ಯೂರ್ ಸರ್. ಒಂದ್ಸಲ ಡಾಕ್ಯುಮೆಂಟ್ಸ್ ತೋರಿಸು. Yes sir. Already we have discussed about this over the phone, so we can proceed further. Yeah, Our documents are very clear. There is nothing wrong in it, sir. I know. That's why we come here, to discuss and sign up. ಇಲ್ಲಿ ಕೊಡಿ, ನಾನು ಕೊಡ್ತೀನಿ. ಎಲ್ಲರೂ ತಗೊಳ್ಳಿ. ನೀವೇ ಕೊಟ್ಬಿಡಿ. ಆಯ್ತು ಮೇಡಮ್. ನೀನ್ ಹೀಗೆಲ್ಲ ಮಾಡಿ ನನ್ನ ಮರ್ಯಾದೆನ ತೆಗಿಬೇಡ, ಅರ್ಥ ಆಯ್ತಾ? ಇಲ್ಲಿ ಹೇಗ್ ಬಿಹೇವ್ ಮಾಡ್ಬೇಕಂತ ಹೇಳ್ಕೊಡ್ಬೇಕಾಗಿತ್ತಾನೆ.
ನನ್ ಮರ್ಯಾದೆ ತೆಗೆದೆ ಸೈಲೆಂಟಾಗಿ ಕೂತ್ಕೋ. ಹಾ, Okay, please. ಮಿಸ್ಟರ್ ರಾಹುಲ್, ಎಸ್ ಸರ್. ಪ್ರಾಪರ್ಟಿ ನಿಮ್ಮ ಹೆಸರಲ್ಲಿ ಅರ್ಧ ಮತ್ತೆ ನಿಮ್ಮ ವೈಫ್ ಹೆಸರಲ್ಲಿ ಅರ್ಧ ಇರೋದ್ರಿಂದ ಪ್ರಾಜೆಕ್ಟ್ ಶೇರ್ ನಿಮ್ಮ ಇಬ್ಬರ ಹೆಸರಲ್ಲೂ ಇರುತ್ತಾ ಅಥವಾ ನಿಮ್ಮ ಒಬ್ಬರ ಹೆಸರಲ್ಲಿ ಮಾತ್ರ ಇರುತ್ತಾ? ನನ್ನ ಹೆಸರಲ್ಲೇ ಇರುತ್ತೆ. ಓಕೆ, ತಗೊಳ್ಳಿ, ಈ ಪೇಪರ್ಸ್ ಮೇಲೆ ನೀವು ಸೈನ್ ಮಾಡಿ. ಪೆನ್. ಮೇಡಮ್, ನೀವು ಕೂಡ ಸೈನ್ ಮಾಡಿ. ಎಸ್ ಸರ್, ಶ್ಯೂರ್. ಏನ್ ಮಾಡೋದೀಗ? ಅಮ್ಮ, ಏನಾಯ್ತು? ಏನಿದು? ಏನ್ ಮಾಡ್ಕೊಂಡೆ? ಅದು ರಾಹುಲ್ ಅವರೇ, ಅದು ಅದು ನೀನ್ ಲೆಫ್ಟ್ ಹ್ಯಾಂಡರೇ ಅಲ್ವಾ? ಈಗ ಸೈನ್ ಹೇಗ್ ಮಾಡ್ತೀಯಾ? ರಾಹುಲ್, ಇಟ್ಸ್ ಓಕೆ. ಆ ಪೇಪರ್ಸ್ ಮೇಲೆ ಆಮೇಲೆ ನಿಮ್ಮ ವೈಫ್ ಕೈಯಲ್ಲಿ ಸೈನ್ ಮಾಡಿಸಿ ಕಳಿಸ್ಕೊಡಿ. ಆರ್ ಯು ಶೋರ್? ರಾಮು, ಲೆಟ್ಸ್ ಗೋ. ಓಕೆ. ಅಯ್ಯೋ ಸರ್ಸು. ರಾಹುಲ್, 1 ಸೆಕೆಂಡ್ ಬಂದೆ. ಯಾಕೆ ಹೀಗ್ ಮಾಡ್ಕೊಂಡೆ? ನಂಗೆ ಸಹಿ ಹಾಕಕ್ ಬರಲ್ವಲ್ಲ ರಾಹುಲ್ ಅವರೇ. ನಿಮ್ ಮರ್ಯಾದೆ ಹೋಗ್ಬಾರ್ದು ಅಂತ ಹೀಗ್ ಮಾಡ್ದೆ. ಎಕ್ಸ್ಕ್ಯೂಸ್ ಮೀ. ಹೇಳಿ ಸರ್. ಬ್ಯಾಂಡೆಡ್ ಇದೆಯಾ? ಇದೆ ಸರ್. ತಗೊಂಡ್ ಬರ್ತೀರಾ? ಓಕೆ ಸರ್. ನನ್ನ ಕ್ಷಮಿಸ್ಬಿಡಿ ರಾಹುಲ್ ಅವರೇ. ಯಾಕೆ? ನಾನ್ ನಿಮ್ ಹೆಂಡತಿ ತರ ನಡ್ಕೊಳ್ಳೋದಕ್ಕಾಗ್ಲೇ ಇಲ್ಲ. ಸರಿಯಾಗಿ ಹೇಳ್ದೆ. ನನ್ನ ಹೆಂಡತಿಯಾಗಿ ಇವರೆಲ್ಲರ ಮುಂದೆ ಒಂದ್ ಅರ್ಧ ಗಂಟೆನೂ ಮ್ಯಾನೇಜ್ ಮಾಡಕ್ಕಾಗ್ಲಿಲ್ಲ. ಇನ್ನು ಇಡೀ ಲೈಫ್ ಹೇಗ್ ಮ್ಯಾನೇಜ್ ಮಾಡ್ತೀಯ ಹೇಳು? ಅದಕ್ಕೆ ನಿನಗೂ ನನಗೂ ಸೆಟ್ ಆಗಲ್ಲ ಅಂತ ಹೇಳಿದ್ದು. ನಾವು ಗಂಡ ಹೆಂಡತಿಯಾಗಿರೋಕ್ಕಾಗಲ್ಲ ಅಂತ ನಮ್ ಫಸ್ಟ್ ನೈಟ್ ದಿನಾನೇ ನಿನ್ಗೆ ಹೇಳಿದ್ದೆ. ಈಗ್ಲಾದ್ರೂ ಅರ್ಥ ಆಯ್ತಾ ನಿನ್ಗೆ? ಕೆಲವೊಂದು ವಿಷಯದಲ್ಲಿ ಸಣ್ಣ ಪುಟ್ಟ ತೊಂದರೆಗೆ ನಾನು ಅಡ್ಜಸ್ಟ್ ಆಗಲ್ಲ. ಹಾಗಿರುವಾಗ ಇಡೀ ಲೈಫ್ ಅಡ್ಜಸ್ಟ್ ಮಾಡ್ಕೋಬೇಕು ಅಂದ್ರೆ ನನ್ನಿಂದ ಆಗಲ್ಲ. ಒಂದೊಂದ್ಸಲ ಅನ್ಕೊಳ್ದೇನೆ ಆಕ್ಸಿಡೆಂಟಲ್ಲಿ ಕೆಲವು ಘಟನೆಗಳು ನಡೆದ್ಬಿಡುತ್ತೆ. ಅದನ್ನೇ ಲೈಫ್ ಅನ್ಕೊಳ್ಳೋದು ಫೂಲಿಶ್ನೆಸ್. ನಮಗಾಗಿರೋ ಮದ್ವೆನೂ ಹಾಗೇನೆ. ಅದು ನಮಗ್ ಸಂಬಂಧ ಇಲ್ದಿರೋ ಇನ್ಸಿಡೆಂಟ್ ಅಂತ ಅನ್ಕೋಬೇಕೆ ಹೊರತು ಸೆಂಟಿಮೆಂಟಲಿ ಫಿಕ್ಸ್ ಆಗೋದು ತಪ್ಪು. ಆ ವಿಷಯನ ಹೇಳಿದ್ರು ನಿನಗೆ ಅರ್ಥ ಆಗಲ್ಲ. ಒಂದ್ ನಿಮಿಷ. ಎಸ್ ಸರ್.
ಸಂಭವಿ ಅಮ್ಮವರು ಅಪ್ಪನ ಬಗ್ಗೆ ಈ ಲಾಯರ್ ಹತ್ರ ಮಾತಾಡ್ತಿದಾರಾ? ಎನಿಹೌ ತುಂಬಾ ಹೊತ್ತಾಯ್ತು. ನೀವ್ ಹೇಳಿದ ಸಾಕ್ಷಿಯಲ್ಲಿ ಬರ್ತಾ ಇದ್ದಾರೆ ಮೇಡಮ್. ಕೆಲವರು ಲಾಸ್ಟ್ ಮಿನಿಟ್ ಅಲ್ಲಿ ಕೈ ಕೊಟ್ಬಿಡ್ತಾರೆ. ಅವನು ನಂಬಿಕೆ ಇರೋನೇನಾ? ನೀವು ಡೌಟ್ ಪಡೋ ಅವಶ್ಯಕತೆ ಇಲ್ಲ ಮೇಡಮ್. ಅವನು ಮಹದೇವ್ಪುರದವನು. ಲಾಯರಪ್ಪ ನಮ್ಮೂರ ಹೆಸರು ಯಾಕೆ ಹೇಳ್ತಿದ್ದಾರೆ? ಸಾಕ್ಷಿ ಆ ಊರ್ನವನೇ ಆಗಿರೋದ್ರಿಂದ ಅವನು ಹೇಳೋ ಸಾಕ್ಷಿಯಿಂದ 100% ಆ ಜಗದೀಶನಿಗೆ ಜೀವಾವಧಿ ಶಿಕ್ಷೆ ಆಗತ್ತೆ ಮೇಡಮ್. ನಮ್ಮೂರವ್ರ ಹತ್ರ ಅಪ್ಪನ ವಿರುದ್ಧ ಸಾಕ್ಷಿ ಹೇಳಿಸಿ ಅಪ್ಪಂಗೆ ಶಿಕ್ಷೆ ಕೊಡಿಸ್ಬೇಕಂತಿದಾರಾ? ಯಾರದು ನಮ್ಮೂರವರು? ನೋಡಿ, ಅವ್ರು ಬಂದ್ರು ಮೇಡಮ್. ನಮಸ್ಕಾರ ಲಾಯರ್ ಅವರೇ. ನಾನು ಹೇಳಿದ ಮೇಡಮ್ ಅವರು ಇವ್ರೆ. ನಮಸ್ಕಾರ ಅಮ್ಮ. ಕೂತ್ಕೊಳ್ಳಿ. ನಾನು ಫೈಟ್ ಮಾಡೋ ಯಾವುದೇ ಕೇಸ್ ಇದ್ರು ಮೇಡಮ್, ಕೋರ್ಟಲ್ಲಿ ಇವರೇ ನನಗೆ ಸುಳ್ಳು ಸಾಕ್ಷಿ ಹೇಳೋದು. ಅನಂತಣ್ಣ ಸುಳ್ಳು ಸಾಕ್ಷಿ ಹೇಳ್ತಿದಾರಾ? ಯಾಕಂದ್ರೆ ಸ್ವಲ್ಪನೂ ಎದುರುಕೊಳ್ದೆ ಜಡ್ಜ್ ಮುಂದೆ ಕಟ್ಕಟಲ್ಲಿ ನಿಂತ್ಕೊಂಡು ಹಿಂದೆ ಮುಂದೆ ಯೋಚನೆ ಮಾಡದೆ ಸುಳ್ಳು ಸಾಕ್ಷಿ ಹೇಳೋದ್ರಲ್ಲಿ ನಾನೇ ನಂಬರ್ 1. ಯಾಕಂದ್ರೆ ಈ ಲಾಯರ್ ಅವ್ರಿಗೆ ನಾನೇ ಪರ್ಮನೆಂಟ್. ಲಾಯರ್ ಅವ್ರು ನಿಮ್ಗೆ ಹೇಳಿರ್ತಾರೆ ಬಿಡಿ, ನಾನ್ ಸಾಕ್ಷಿ ಹೇಳಿರೋ ಯಾವ ಕೇಸನ್ನು ಇದುವರೆಗೂ ಸೋತೇ ಇಲ್ಲ. ಅದು ನನ್ನ ಟ್ಯಾಲೆಂಟ್ ಅಂದ್ರೆ. ಅದಕ್ಕೆ ಈ ಲಾಯರ್ ಅವ್ರಿಗೆ ನಾನಂದ್ರೆ ಸೆಂಟಿಮೆಂಟ್. ನಾನ್ ಸಾಕ್ಷಿ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ ಕೇಸು ಹಿಟ್ಟೆ ಬಿಡಿ. ಎಷ್ಟೇ ದೊಡ್ಡ ಕೇಸ್ ಇದ್ರು ಸರಿ, ನಾನಿದ್ದೀನಿ ಅಂದ್ಮೆ. ಕಡಿಮೆ ಕೆಲಸ ಮಾಡೋರು ಯಾವಾಗ್ಲೂ ಹೆಚ್ಚಾಗಿ ಮಾತಾಡ್ತಾರೆ ಅಂತ ನನಗೆ ಗೊತ್ತು. ಲಾಯರ್ ಅವರು ನಿಮ್ಗೆ ಅಡ್ರೆಸ್ ಹೇಳ್ತಾರೆ. ಒಂದ್ಸಲ ಮನೆಗ್ ಬನ್ನಿ. ಕೋರ್ಟಲ್ಲಿ ಏನ್ ಹೇಳ್ಬೇಕು, ಹೇಗ್ ಹೇಳ್ಬೇಕು ನಾನ್ ಹೇಳ್ತೀನಿ. ಬಂದು ದುಡ್ಡು ತಗೊಂಡು ಹೋಗು. ಆಯ್ತು ಅಮ್ಮವ್ರೆ. ಹೋಗ್ ಬರ್ತೀನಿ ಲಾಯರ್ ಅವರೇ. ಸರಿ ಮೇಡಮ್. ಸರ್ಸು, ಇಲ್ಲೇನ್ ಮಾಡ್ತಾ ಇದೀಯಾ? ನಿನ್ನ ಮತ್ತೆ ಹುಡುಕ್ಬೇಕೇನೋ ಅಂತ ಟೆನ್ಷನ್ ಮಾಡ್ಕೊಂಡಿದ್ದೆ. ಸರಿ ಬಾ. ಅವ್ರು ತುಂಬಾ ಹ್ಯಾಪಿ ಆದ್ರು ಕಣೋ. ನಿನ್ ವೈಫ್ ಕೂಡ ಸೈನ್ ಮಾಡಿದಿದ್ರೆ ಅರ್ಧ ಕೆಲಸ ಮುಗ್ದೋಗೋದು. ನಾವು ಆಮೇಲೆ ಮಾತಾಡೋಣ. ಓಕೆ ರಾಹುಲ್, ಬಾಯ್. ಬಾ. ರಾಹುಲ್, ಸಿಕ್ಕಾಕೊಂಡ್ವಿ. ಇದೇನಿದು? ಚಿಕ್ಕಮ್ಮನ ಧ್ವನಿ ಇದ್ದಾಗಿದೆಯಲ್ಲ. ಏನ್ ರಾಹುಲ್ ನೀನ್ ಇಲ್ಲಿ?
ನನ್ನ ಪ್ರಾಜೆಕ್ಟ್ ಮೀಟಿಂಗ್ ಅಂತ ಹೇಳಿದ್ನಲ್ಲ ಚಿಕ್ಕಮ್ಮ, ಅದು ಇಲ್ಲೇ. ಓಕೆ, ಮೀಟಿಂಗ್ ಚೆನ್ನಾಗಾಯ್ತಾ? ಫೈನ್ ಚಿಕ್ಕಮ್ಮ. ಅದ್ ಸರಿ, ನಿನ್ ಪಕ್ಕ ಒಬ್ಳು ಹುಡುಗಿ ನಿಂತಿದ್ಲಲ್ಲ, ಯಾರ ಆ ಹುಡುಗಿ? ಆ ಹುಡುಗಿ ನನ್ನ ಫ್ರೆಂಡ್ ಚಿಕ್ಕಮ್ಮ. ಫ್ರೆಂಡ್ ಮಾತ್ರನಾ? ಲವ್ ಥರದ್ದೇನಾದ್ರೂ ಇದೆಯಾ? ಏನಿಲ್ಲ, ಆ ಹುಡುಗಿ ಕೈ ಹಿಡ್ಕೊಂಡು ನಡೀತಿದ್ಯಲ್ಲ, ಡೌಟ್ ಬಂತು. ಅದೇನಿಲ್ಲ ಚಿಕ್ಕಮ್ಮ, ಜಸ್ಟ್ ಫ್ರೆಂಡ್ ಅಷ್ಟೇ. ನನ್ನ ಬಿಸ್ನೆಸ್ ಪಾರ್ಟ್ನರು ಕೂಡ. ಏನೂ ಇಲ್ಲ ಅಂದ್ರೆ ಓಕೆ. ನೋಡು ರಾಹುಲ್, ಯಾರನ್ನಾದ್ರೂ ಲವ್ ಮಾಡ್ಬೇಕು ಅಂದ್ರೆ ನಮಗಿರೋ ಸ್ಟೇಟಸ್, ನಿಮ್ಮಮ್ಮನಿಗಿರೋ ಹೆಸರು, ಇದನ್ನೆಲ್ಲ ನೆನ್ಪಲ್ಲಿಟ್ಕೊಂಡು ಲವ್ ಮಾಡಿ. ನಿಮ್ಮಮ್ಮ ನಾನು ನಿನಗೋಸ್ಕರ NRI ಮ್ಯಾಚಸ್ ನೋಡ್ತಿದೀವಿ, ಆ ವಿಷಯ ನೆನ್ಪಿಟ್ಕೊ. ನಿನ್ ಬಿಸ್ನೆಸ್ ಪಾರ್ಟ್ನರ್ ಅಂತಿದ್ಯಲ್ಲ, ಆ ಹುಡುಗಿನೊಂದ್ಸಲ ನನಗ್ ಪರಿಚಯ ಮಾಡ್ಸಿದ್ರೆ ವಿಶ್ ಮಾಡಿ ಹೊರಡ್ತೀನಿ. ಹಲೋ, ಯಾ ಬರ್ತಿದ್ದೀನಿ, ವೇಟ್ ಮಾಡಿ. ಇಂಪಾರ್ಟೆಂಟ್ ಪರ್ಸನ್ ಒಬ್ರು ನನಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಇನ್ನೊಂದ್ಸಲ ಯಾವಾಗಾದ್ರೂ ನಿನ್ ಪಾರ್ಟ್ನರ್ನ ನನಗ್ ಪರಿಚಯ ಮಾಡ್ಸು. ಓಕೆ ಓಕೆ ಚಿಕ್ಕಮ್ಮ. ಓಕೆ. ಎಲ್ಲಿಗೆ ಹೋಗಿದ್ದೆ? ನಿಮ್ ಚಿಕ್ಕಮ್ಮ ನೋಡ್ಬಿಡ್ತಾರೆ ಅಂತ ಇಲ್ಲೇ ಬಚ್ಚಿಟ್ಕೊಂಡಿದ್ದೆ. ನಿನ್ ಜೊತೆ ನೋಡಿದ್ರೆ ನನಗೆ ಇಲ್ಲೇ ಲೆಫ್ಟ್ ರೈಟ್ ಕೊಟ್ಟಿರೋರು. ನನ್ನ ಸೇವ್ ಮಾಡಿದೆ. ಥ್ಯಾಂಕ್ಸ್ ಸರ್ಸು. ಯಾರಿಗೂ ಕಾಣಿಸ್ತಾ ಇರೋ ಹಾಗೆ ಮೊದಲು ನಾವಿಲ್ಲಿಂದ ಹೋಗ್ಬೇಕು. ಬಾ. ಕೆಲವರು ಲಾಸ್ಟ್ ಮಿನಿಟ್ ಅಲ್ಲಿ ಕೈ ಕೊಟ್ಬಿಡ್ತಾರೆ. ಅವನು ನಂಬಿಕೆ ಇರೋನೇನಾ? ನೀವು ಡೌಟ್ ಪಡೋ ಅವಶ್ಯಕತೆ ಇಲ್ಲ ಮೇಡಮ್, ಅವನು ಮಹದೇವ್ಪುರದವನೇ. ಸಾಕ್ಷಿ ಆ ಊರ್ನವನೇ ಆಗಿರೋದ್ರಿಂದ ಅವನು ಹೇಳೋ ಸಾಕ್ಷಿಯಿಂದ 100% ಆ ಜಗದೀಶನಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ ಮೇಡಮ್. ಶಾಂಭವಿ ಅಮ್ಮವರು ಅಪ್ಪನ ಮೇಲೆ ಹಾಗೆ ಸಾಧಿಸ್ತಿದ್ದಾರೆ. ಅಪ್ಪ ಯಾವುದೇ ಕಾರಣಕ್ಕೂ ಜೈಲಿಂದ ಹೊರಗೆ ಬರ್ದಿರೋ ಹಾಗೆ ಮಾಡ್ತಿದ್ದಾರೆ. ಶಾಂಭವಿ ಅಮ್ಮ ಅವ್ರಿಗಿರೋ ಹಣ ಅಧಿಕಾರದಿಂದ ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ. ಏನು ಇಲ್ದೇ ಇರೋ ನಾನು ಇನ್ನೇನ್ ಮಾಡಕ್ಕಾಗತ್ತೆ? ಅಪ್ಪನ್ ಹೇಗ್ ಬಿಡುಗಡೆ ಮಾಡಿಸ್ಲಿ? ಸರ್ಸು, ಇವತ್ತು ನಡೆದಿದ್ದು ಆಲ್ಮೋಸ್ಟ್ ಫೈನಲ್ ಮೀಟಿಂಗ್ ಥರಾನೆ. ಈ ಪ್ರಾಜೆಕ್ಟ್ ನಮಗೆ ಅಂತ ಕನ್ಫರ್ಮ್ ಆದ ಹಾಗೆ ಆದಷ್ಟು ಬೇಗ ನನ್ನ ಸ್ವಾರ್ಥ ನೋಡಿ ನಾನು ನಗ್ಬೇಕಾ ಅಥವಾ ನನ್ನ ದುರದೃಷ್ಟ ನೋಡಿ ಅಳ್ಬೇಕಾ ಒಂದು ಗೊತ್ತಾಗ್ತಿಲ್ಲ. ಏನಾದ್ರೂ ಮಾತಾಡು ಸರ್ಸು. ನಾನು ಯಾವಾಗ್ಲೂ ನೀವು ಸಂತೋಷವಾಗಿರ್ಲಿ ಅಂತಾನೆ ಬಯಸ್ತೀನಿ. ನಿಮಗ್ ಒಳ್ಳೇದಾದ್ರೆ ನನಗ್ ಖುಷಿನೇ ರಾಹುಲ್ ಅವರೇ. ಥ್ಯಾಂಕ್ಸ್.
ನಮ್ಮ ಹತ್ರ ಮುಡಿ ಎತ್ಕೊಂಡು ಹೋಗಿದ್ದು ಹುಡುಗಿ ಅಲ್ವಾ? ನೀನು ಈ ಮನೇಲಿ ಇರ್ತೀಯ ಅಂತ ಆಯ್ತು. ಆ ಅಡ್ರೆಸ್ ಗೊತ್ತಾಯ್ತಲ್ಲ, ಈಗ ನಿನ್ಗೊಂದು ಗತಿ ಕಾಣಿಸ್ತೀನಿ. ನೀನ್ ಇಳಿಬೇಡ, ನೀನ್ ಇಲ್ಲೇ ಇರು, ನಾನು ಈಗ ಬಂದೆ. ಬಾ. ಹತ್ತು. ಸರಿ, ನನ್ನ ಕರ್ಮ. ಹತ್ತು. ಕಳ್ರಿಬ್ರು ಸಿಕ್ಕಾಕೊಂಡ್ರು. ನೀವ್ಯಾರಿಗೂ ಗೊತ್ತಿಲ್ದಂಗೆ ಈ ಕಡೆ ಹೋಗ್ತಿದ್ರಲ್ಲ, ನಾನ್ ನೋಡ್ದೆ ಗೊತ್ತಾ? ಮಮ್ಮಿಗೆ ಹೇಳ್ತೀನಿ, ನೀವಿಬ್ರು ಜೋರಾಗಿ ಕಿರ್ಚ್ಬೇಡ. ಮೇನ್ ಡೋರ್ ಅಲ್ಲಿ ಹೋಗೋದ್ ಬಿಟ್ಟು ಹಿಂದೆ ಬಾಗ್ಲಿಂದ ಹೇಗ್ ಹೋಗ್ತಿದ್ದೀರಾ? ಏನ್ ಸಮಾಚಾರ ಇಬ್ರುದು? ಅದು ಏನಿಲ್ಲ ಮೇಡಮ್, ಇದು ಒಂಥರ ಹೊಸ ಗೇಮ್ ಇದ್ದ ಹಾಗೆ. ನಾವಿಬ್ರು ಈ ಗೇಮ್ ಆಡ್ತಿದ್ದೀವಿ ಅಷ್ಟೇ. ಹಿಟ್ ಅಂಡ್ ಮಿಸ್ ಅಂತ ಇದು ಒಂದು ಹೊಸ ಗೇಮ್ ಅಷ್ಟೇ. ನೀವ್ ಹೇಳೋ ಸ್ಟೋರಿ ಕೇಳೋಕೆ ನಾನೇನ್ LKG ಸ್ಟೂಡೆಂಟ್ ಅಲ್ಲ. ನನಗ್ ಗೊತ್ತು ನೀವಿಬ್ರು ಮಧ್ಯೆ ಏನೋ ಇದೆ ಅಂತ. ನನ್ ಪೂಜೆ ದಿನನೇ ಕಂಡಿರ್ದೆ. ನಮ್ ಚಿಕ್ಕ ಮೇಡಮು ತುಂಬಾ ಒಳ್ಳೆಯವರು, ಯಾರಿಗೂ ಹೇಳ್ಬೇಡಿ ಮೇಡಮ್. ಓಕೆ, ಮಮ್ಮಿಗ್ ಬಿಟ್ರೆ ಬೇರೆ ಯಾರಿಗೂ ಹೇಳಲ್ಲ.